ದೊಡ್ಡಬಳ್ಳಾಪುರ ತಾಲೂಕಿನ ಕೆಜಿ ಕುಂಟನಹಳ್ಳಿ ಬಳಿಯ ನಿರ್ಜನ ಪ್ರದೇಶದಲ್ಲಿ ಏಪ್ರಿಲ್ 2ರಂದು ಘಟನೆ. ಸುಟ್ಟ ಕಾರಿನಲ್ಲಿ ಸಂಪೂರ್ಣ ಸುಟ್ಟ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿತ್ತು. ಪ್ರಕರಣ ನಡೆದ ಕೆಲವೇ ತಾಸಿನಲ್ಲಿ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಇಂಚಿಂಚು ಮಾಹಿತಿ ಹೊರತೆಗೆದಿದ್ದಾರೆ. ಅಂದ ಹಾಗೆ ಇಲ್ಲಿ ಸುಟ್ಟು ಕರಕಲಾದ ಸ್ಥಿತಿಯಲ್ಲಿ ಸಿಕ್ಕ ಮಹಿಳೆ ಸರೋಜಾ. ವೃತ್ತಿಯಲ್ಲಿ ಅತಿಥಿ ಕನ್ನಡ ಉಪನ್ಯಾಸಕಿಯಾಗಿ ದೇವನಹಳ್ಳಿಯ PU ಕಾಲೇಜಿನಲ್ಲಿ ಕೆಲಸ ಮಾಡುತ್ತಿದ್ದಳು. ದೇವನಹಳ್ಳಿಯಲ್ಲಿ ವಾಸವಾಗಿರುವ ಸರೋಜಾಗೆ ಮದುವೆಯಾಗಿ ಒಬ್ಬ ಮಗನಿದ್ದಾನೆ. ಗಂಡ ಏರ್ಪೋರ್ಟ್ನಲ್ಲಿ ಕೆಲಸ ಮಾಡುತ್ತಿದ್ದ. ಮೇ 2ರಂದು ಹಲ್ಲಿನ ಸಮಸ್ಯೆ ಇದೆ, ಆಸ್ಪತ್ರೆಗೆ ಹೋಗಬೇಕೆಂದು ಗಂಡನಿಗೆ ಹೇಳಿ ಬಸ್ ನಿಲ್ದಾಣಕ್ಕೆ ಡ್ರಾಪ್ ಹಾಕಿಸಿಕೊಂಡಿದ್ಲು. ಮಾರ್ಗ ಮಧ್ಯದಲ್ಲಿ ಇಳಿದ ಸರೋಜಾ ಆಸ್ಪತ್ರೆಗೆ ಹೋಗುವ ಬದಲಿಗೆ ಪ್ರಿಯಕರನ ಕಾರಿನಲ್ಲಿ ದೊಡ್ಡಬಳ್ಳಾಪುರದತ್ತ ಪ್ರಯಾಣ ಬೆಳೆಸಿದ್ದಾಳೆ. ಪ್ರಿಯಕರ ರಾಮಾಂಜಿನಪ್ಪ ಯಲಹಂಕ ತಾಲೂಕಿನ ಮಾರಸಂದ್ರ ಗ್ರಾಮದ ನಿವಾಸಿ. ಈತನಿಗೂ ಮದುವೆಯಾಗಿ ಒಬ್ಬ ಮಗಳಿದ್ದಾಳೆ. ಗಂಡ ಹೆಂಡತಿ ನಡುವೆ ಹೊಂದಾಣಿಕೆ ಇಲ್ಲದ ಕಾರಣದಿಂದ ವಿಚ್ಛೇದನ ಪಡೆದ ಇಬ್ಬರು ಪ್ರತ್ಯೇಕವಾಗಿದ್ದರು. ಈ ಸಮಯದಲ್ಲಿ ರಾಮಾಂಜಿನಪ್ಪ ಸರೋಜಾಳೊಂದಿಗೆ ಸಂಬಂಧ ಬೆಳೆಸಿದ. ಇದೇ ಸಂಬಂಧ ಮುಂದೆ ಇಬ್ಬರ ಅನೈತಿಕ ಸಂಬಂಧಕ್ಕೆ ದಾರಿ ಮಾಡಿಕೊಟ್ಟಿದೆ. ಕಾರಿನಲ್ಲಿ ಹೊರಟ ಇಬ್ಬರು ಮಾರಸಂದ್ರ ಮಾರ್ಗವಾಗಿ ದೊಡ್ಡಬಳ್ಳಾಪುರದ ಬಾಶೆಟ್ಟಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿನ ಕೆಜಿ ಕುಂಟನಹಳ್ಳಿಯ ನಿರ್ಜನ ಪ್ರದೇಶಕ್ಕೆ ಬಂದಿದ್ದಾರೆ. ಇಲ್ಲಿ ಕೆಲ ಹೊತ್ತು ಖಾಸಗಿ ಕ್ಷಣಗಳನ್ನು ಕಳೆದಿದ್ದಾರೆ. ಕೊನೆಯಲ್ಲಿ ಸರೋಜಾಳ ಮುಂದೆ ಮದುವೆ ಪ್ರಸ್ತಾಪ ಇಟ್ಟ ರಾಮಾಂಜಿ ಗಂಡನನ್ನು ಬಿಟ್ಟು ನನ್ನೊಂದಿಗೆ ಬರುವಂತೆ ಕೇಳಿದ್ದಾನೆ. ಆದರೆ ಸರೋಜಾ ನಯವಾಗಿ ಮದುವೆ ಪ್ರಸ್ತಾಪ ತಿರಸ್ಕರಿಸಿದ್ದಾಳೆ. ಗಂಡ ಮತ್ತು ಮಗನನ್ನು ಬಿಟ್ಟು ಬರಲು ಸಾಧ್ಯವಿಲ್ಲ ಎಂದಿದ್ದಾಳೆ. ಇದರಿಂದ ಕೆರಳಿದ ಆತ ಮಾರಕಾಸ್ತ್ರದಿಂದ ಕೊಲೆಗೈದ. ಅನಂತರ ಕಾರಿನಲ್ಲಿಯೇ ಶವಕ್ಕೆ ಪೆಟ್ರೋಲ್ ಸುರಿದು ಬೆಂಕಿ ಇಟ್ಟಿದ್ದಾನೆ. ಈ ವೇಳೆ ಆತನ ಬಟ್ಟೆಗೂ ಬೆಂಕಿ ತಗುಲಿದೆ. ದೂರದಲ್ಲಿ ಶರ್ಟ್, ಮೊಬೈಲ್ ಬಿಟ್ಟು ಪರಾರಿಯಾಗಿದ್ದಾನೆ. ಅಂದ ಹಾಗೆ ಕಾರು ಪಕ್ಕದ ಮನೆಯ ಸುರೇಶ್ ಎಂಬುವರಿಗೆ ಸೇರಿದ್ದು. ಆರೋಗ್ಯ ಸರಿ ಇಲ್ಲ, ಆಸ್ಪತ್ರೆಗೆ ಹೋಗಬೇಕೆಂದು ಕಾರನ್ನು ತೆಗೆದುಕೊಂಡು ಬಂದಿದ್ದ ರಾಮಾಂಜಿನಪ್ಪ ಕಾರಿಗೆ ಬೆಂಕಿ ಬಿದ್ದ ತಕ್ಷಣವೇ ಕಾರು ಮಾಲೀಕ ಸುರೇಶ್ ಮೊಬೈಲ್ಗೆ ಬೆಂಕಿ ಅವಘಡದಲ್ಲಿ ಕಾರು ಸುಟ್ಟು ಹೋಗಿದೆ ಎಂಬ ಸಂದೇಶ ಬಂದಿದೆ. ಸ್ಥಳಕ್ಕೆ ಬಂದ ಸುರೇಶ್ ಪರಿಶೀಲನೆ ಮಾಡಿದಾಗ ಸುಟ್ಟು ಕರಕಲಾದ ಸ್ಥಿತಿಯಲ್ಲಿ ಕಾರಿನಲ್ಲಿ ಮಹಿಳೆಯ ಶವ ಪತ್ತೆಯಾಗಿದೆ. ಸುರೇಶ್ ಕಾರು ದುರುಪಯೋಗ ಪಡಿಸಿಕೊಂಡಿರುವ ಬಗ್ಗೆ ಪ್ರಕರಣ ದಾಖಲು ಮಾಡಿದ್ದಾರೆ. ಇದೇ ವೇಳೆ ಪೊಲೀಸರು ರಾಮಾಂಜಿನಪ್ಪ ಬೆನ್ನತ್ತಿದರು. ಈ ಸುದ್ದಿ ತಿಳಿದ ಆತ ಮಧ್ಯರಾತ್ರಿ ಸುಮಾರಿಗೆ ಬಿಡದಿ ಬಳಿ ರೈಲಿಗೆ ತಲೆ ಕೊಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ದೊಡ್ಡಬಳ್ಳಾಪುರ ವಿಭಾಗದ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಒಂದು ನಮಗೆ ಮಾಹಿತಿ ಬರ್ತದೆ. ಕಾರು ಬೆಂಕಿ ಹತ್ಕೊಂಡು ಉರಿತಾ ಇದೆ ಅಂತ. ಕೂಡಲೇ ನಮ್ಮ ಇನ್ಸ್ಪೆಕ್ಟರ್ ಸ್ಪಾಟ್ಗೆ ಹೋದಾಗ ಬೆಂಕಿ ಉರಿತಾ ಇತ್ತು. ಮತ್ತೆ ಅಗ್ನಿಶಾಮಕ ಅಂತಂದು ಆರಿಸಿದ್ರು. ಅದರಲ್ಲಿ ಒಂದು ಮಹಿಳೆ ಸಂಪೂರ್ಣವಾಗಿ ಸುಟ್ಟಾಗಿರ್ತಕ್ಕಂಥ ಒಂದು ಕುರುಹು ಕಾಣಿಸ್ಬಂತು. ಅದಕ್ಕೆ ನಾವು ಇನ್ವೆಸ್ಟಿಗೇಷನ್ ಸೋಕೋಗಿ ಟೀಮ್ ಎಲ್ಲ ಕಳ್ಸಿಕೊಟ್ವಿ. ಆಗ್ಲೇ ನಮ್ಗೆ ಸಂಶಯ ಬಂತು ಇದು ಯಾವ್ದೋ ಒಂದು ಮರ್ಡರ್ ಅಂತ. ಯಾಕಂದ್ರೆ ರಸ್ತೆ ಮೇಲೆ ಆಗಿಲ್ಲ, ನಿರ್ಜನ ಪ್ರದೇಶಕ್ಕೆ ಹೋಗಿ ಬೆಂಕಿ ಆಗಿದೆ. ಒಂದು ಮಹಿಳೆ ಪೂರ್ತಿ ಸುಟ್ಟು ಗಾಯಗಳಾಗ್ತದೆ. ಅದನ್ನು ಮತ್ತೆ ತನಿಖೆ ಪ್ರಾರಂಭಿಸಿದಾಗ ಆಕೆ ದೇವನಹಳ್ಳಿಯದ ಸರೋಜಮ್ಮ ಅಂತ ಕಾಲೇಜ್ ಲೆಕ್ಚರರ್, PUC ಕಾಲೇಜ್ ಲೆಕ್ಚರರ್, ಕನ್ನಡ ಲೆಕ್ಚರರ್. ಆಕೆ ಒಬ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಾಳೆ. ಮಾರಸಂದ್ರದ ಆತ್ನು ಶಿವಕುಮಾರ್ ಅಂತ, ರಾಮಾಂಜನಿ ಅಂತ ಹೇಳ್ಬಿಟ್ಟು ಫ್ರೆಂಡ್ಶಿಪ್ ಇರ್ತದೆ. ಆ ರಾಮಾಂಜನಿ ಈಕೆ ಫ್ರೆಂಡ್ಶಿಪ್ ಇದ್ದಾಗ ಈಕೆ ಗಂಡ ಒಂದು ಏರ್ಪೋರ್ಟ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಪಾಪ ಬೆಳಿಗ್ಗೆ ಹೋದ ಸಂಜೆವರೆಗೂ ಬರೋದಿಲ್ಲ. ಆಯಮ್ಮನಿಗೂ ಇಬ್ರು ಮಕ್ಳು ಇರ್ತಾರೆ. ಸೊ ಈತ್ನು ಆಯಮ್ಮನ ಮಧ್ಯೆ ಏನು ಘರ್ಷಣೆ ಇದೆ ಅಂತ ಗೊತ್ತಿಲ್ಲ. ಒಂದಿನ ಕಾರು ಮಾರಸಂದ್ರ ಮುನಿಯಪ್ಪನ ಮಗಂದು ಕಾರ್ ತಗೊಂಡು ಆಕೆಯನ್ನು ಕೂರಿಸ್ಕೊಂಡು ದೊಡ್ಡಬಳ್ಳಾಪುರ ಕಡೆ ಹೋದಾಗ ಒಂದು ನಿರ್ಜನ ಪ್ರದೇಶಕ್ಕೆ ಹೋಗ್ತಾನೆ. ಅಲ್ಲಿ ಬೆಂಕಿ ಹಚ್ಚಿಬಿಡ್ತಾನೆ. ಇದು ತಪ್ಸ್ಕೊಂಡ್ ಬಂದ್ಬಿಡ್ತಾನೆ. ತಪ್ಸ್ಕೊಂಡ್ ಬಂದ್ಬಿಟ್ಟು ಅವನು ಬಟ್ಟೆ ಅಲ್ಲಿ ಇರುತ್ತೆ, ಮೊಬೈಲ್ ಅಲ್ಲಿ ಬಟ್ಟೆ, ಶರ್ಟು ಮತ್ತೆ ಮೊಬೈಲ್ ನ ಬಿಸಾಕ್ ಬಂದಿರ್ತಾನೆ. ನಾವು ಇಮಿಡಿಯೇಟ್ಲಿ ಅದನ್ನ ಟ್ರೇಸ್ ಮಾಡಿದಾಗ ಈ ಕುಂತು ಅಂತ ಗೊತ್ತಾಗ್ಬಿಡ್ತದೆ. ಅಷ್ಟೊತ್ತಿಗೆ ಮಾರಸಂದ್ರ ಮುನಿಯಪ್ಪನ ಮಗನಿಗೆ ಈ ಗಾಂಜಾ ಕಾರು ಸುಟ್ಟೋಯ್ತಲ್ಲ, ಮೆಸೇಜ್ ಹೋಗ್ತದೆ, ನಿನ್ನ ವೆಹಿಕಲ್ ಗೆ ಫೈರ್ ಆಕ್ಸಿಡೆಂಟ್ ಆಗಿದೆ ಅಂತ. ಲೊಕೇಶನ್ ಶೇರ್ ಆಗ್ಬಿಡ್ತದೆ. ಈಗ ಟೆಕ್ನಾಲಜಿ ಬಂದಿದೆ. ಕೂಡಲೇ ಆತ ಅಲ್ಲಿ ಬರ್ತಾನೆ. ಆತ ಕಂಪ್ಲೇಂಟ್ ಕೊಡ್ತಾನೆ, ನನ್ನ ವಾಹನನ ನನ್ಗೆ ಬೇಕು ಅಂತ ಇವತ್ತು ಇದನ್ನ ತಗೊಂಡೋದ ಅಂತ. ಅದ್ರ ಮೇಲೆ ಆದ್ದೇ ಒಂದು FIR ತಗೊಂಡು ವಿಚಾರ ಮಾಡಕ್ ಶುರು ಮಾಡಿದಾಗ ಕಡೆಗೆ ಮೃತಳು ಸರೋಜಾ ಅಂತ ಈಕೆ
ಜೊತೆ 5 ವರ್ಷದ ಫ್ರೆಂಡ್ಶಿಪ್ ಇತ್ತು. ಸೊ ಆತ್ಮ ಪತ್ತೆಗೆ ನಾವು ಕ್ರಮ ತಗೊಂಡಾಗ ನಮ್ಗೆ ರಾತ್ರಿ ಮಿಡ್ ನೈಟ್ ಅಲ್ಲಿ ಗೊತ್ತಾಗ್ತದೆ ಬಿಡದಿ ಹತ್ರ ರೈಲ್ವೆಗೆ ತಲೆ ಕೊಟ್ಟು ಸತ್ತೋಗಿರ್ತಾನೆ. ಸೊ ಕ್ಲಿಯರ್ ಕಟ್ ಇದು ಆತ್ಮ ಮಾಡಿದ್ದಾನೆ. ಆತ್ಮ ಅವರ ಇಬ್ಬರ ಸಂಬಂಧದಲ್ಲಿ ಯಾವ್ದೋ ಬಿರುಕು ಬಂದಿದ್ರಿಂದ ಈ ತೀರ್ಮಾನ ತಗೊಂಡಿರ್ತಾನೆ. ಈತನಿಗೂ ಹೆಂಡತಿ ಇದ್ರೂ ಆತನ ಜೊತೆ ಇರೋದಿಲ್ಲ, ಈತನ ಒಬ್ಬಂಟಿಯಾಗಿರ್ತಾನೆ. ಆಕೆ ಮತ್ತು ಇಬ್ಬರ ಮಧ್ಯೆ ಏನೋ ವೈಮನಸ್ಸು ಬಂದಾಗ ಈ ಒಂದು ಕೃತ್ಯ ಎಸಗಿರ್ತಾನೆ. ಪ್ರಕರಣ ಇನ್ನು ತನಿಖೆಯಲ್ಲಿದೆ. ಅದು ಬಹಳ ಶಾರ್ಟ್ ಟೈಮ್ ಅಲ್ಲಿ ಪತ್ತೆ ಮಾಡಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳಿಗೂ ಸಹ ನಾವು ಅಭಿನಂದನಾ ಪತ್ರ ಮತ್ತು ನಗದು ರಿವಾರ್ಡ್ ನ ಕೊಡ್ಲಿಕ್ಕೆ ಕ್ರಮ ಕೈಗೊಳ್ತೀವಿ. ಸ್ಥಳದಲ್ಲಿ ವೋಟರ್ ಐಡಿ ಪತ್ತೆಯಾಗಿದ್ದು ರೈಲ್ವೆ ಪೊಲೀಸರು ದೊಡ್ಡಬಳ್ಳಾಪುರ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಕೆಲವೇ ತಾಸಿನಲ್ಲಿ ಪ್ರಕರಣ ಭೇದಿಸಿದ ಪೊಲೀಸರಿಗೆ ಎಸ್ಪಿ ಚಂದ್ರಕಾಂತ್ ಶ್ಲಾಘಿಸಿದ್ದಾರೆ.